ಗುಂಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ರದ್ದು, ಸದಸ್ಯರಿಂದ ಪ್ರತಿಭಟನೆ. ಯಳಂದೂರು ತಾಲೂಕಿನ ಗುಂಬಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಸುವ ಬಗ್ಗೆ ದಿನಾಂಕ 2/1/2025 ನಿಗದಿಪಡಿಸಿರುವುದು ಸರಿ ಅಷ್ಟೇ. ಅಧ್ಯಕ್ಷರ ಚುನಾವಣೆ ನಡೆಸುವ ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ WP 3105/2024ರಂತೆ ದಾವೆ ಹೂಡಿರುವುದರಿಂದ ಸದರಿ ಅಧ್ಯಕ್ಷರ ಚುನಾವಣೆ ಎಂದು ನಡೆಯಬೇಕಿತ್ತು. ಆದರೆ ಚುನಾವಣೆ ನಡೆಸಲಿಲ್ಲ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿಟ್ಟು ನ್ಯಾಯಕ್ಕಾಗಿ ಧರಣಿ ಕುಳಿತಿರುವುದು. ಈ ವೇಳೆ ಸದಸ್ಯರಾದ ಚಂದ್ರೂರವರು ಮಾತನಾಡಿ, ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಇವತ್ತು ತೆರವಾಗಿರುವ ಗುಂಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಗೆ ನೋಟಿಸ್ ಹೊರಡಿಸಿದ್ದು 2/1/2025 ಸಭೆ ಎಂದು ನೋಟಿಸ್ ಜಾರಿ ಮಾಡಿದ್ದು ನಮಗೆಲ್ಲ ನೋಟಿಸ್ ತಲುಪಿದ್ದು. ಆದರೆ 31ರಂದು ಏಕಾಏಕಿ ಅಧ್ಯಕ್ಷರ ಚುನಾವಣೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಯಾವುದೇ ಸರ್ಕಾರವನ್ನ ಕೊಡದೆ ಮುಂದೂಡಲಾಗಿದ್ದು, ಈ ವಿಚಾರಕ್ಕೆ ನಮಗೆ ಬೇಕಾಗಿರುವುದು ಯಾವ ಕಾರಣಕ್ಕಾಗಿ ಅಧ್ಯಕ್ಷ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ಅಪೇಕ್ಷಣೆ ಮಾಡುತ್ತಿದ್ದೇವೆ ಎಂದು ಚುನಾವಣೆಯನ್ನು ನಿಲ್ಲಿಸಬೇಕೆಂದರೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಆದೇಶವನ್ನು ತರಬೇಕು. ಆದರೆ ಇಲ್ಲಿ ಆ ಕೆಲಸವೂ ಸಹ ನಡೆದಿಲ್ಲ. ಯಾಕೆ ಇವರು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಎಂದು ಅನುಮಾನ ಉಂಟಾಗಿದೆ. ನಮಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ನಾವು ಧರಣಿ ಮಾಡುತ್ತಿರುವ ಉದ್ದೇಶ ಇಂದು ಬೆಳಗ್ಗೆ 9 ಗಂಟೆಗೆ ಆದರೂ ಚುನಾವಣೆ ಅಧಿಕಾರಿಗಳು ಬಂದಿಲ್ಲ, PDO ಬಂದಿಲ್ಲ. ನಾವು ಧರಣಿ ಪ್ರಾರಂಭ ಮಾಡಿದಾಗ ಬಂದರು. ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಆರಕ್ಷಕ ಉಪ ನಿರೀಕ್ಷಕರು ಭೇಟಿ ನೀಡಿ ನಮ್ಮ ಜೊತೆ ಮಾತನಾಡಿ ಧರಣಿ ವಾಪಸ್ ಪಡೆಯಿರಿ ಎಂದು ಮನವೊಲಿಸಿದರು. ಆದರೆ ನಾವು ಜಗ್ಗದೆ ನಮಗೆ ಯಾಕೆ ಈ ರೀತಿ ಅವಮಾನ ಮಾಡಿದ್ದಾರೆ, ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಕೋರಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿಯ PDO ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿಯಿಂದ PDO ಅವರು ಧರಣಿ ಕುಳಿತುಕೊಳ್ಳುವ ಮುಂಚೆ ಪಂಚಾಯಿತಿಯಿಂದ ಕಾಲ್ ಕಿತ್ತಿದ್ದು ಬೇಸರ ಉಂಟಾಗಿದೆ. ಕನಿಷ್ಠ ಪಕ್ಷ ಗ್ರಾಮ ಪಂಚಾಯಿತಿ ಆಡಳಿತಕ್ಕೂ ಗೌರವ ಕೊಡದೆ ಹೊರ ಹೋಗಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ದೊರಕಿಸುವವರೆಗೂ ನಾವು ಧರಣಿಯನ್ನ ಕೈಬಿಡುವುದಿಲ್ಲ ಎಂದು ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ನಿರ್ದೇಶನದಂತೆ ಇವತ್ತು ತೆರವಾಗಿರ್ತಕ್ಕಂಥ ಗುಂಬಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಗೆ ನೋಟಿಸನ್ನು ಹೊರಡಿಸಿದ್ರು. 12/2/2024 2/1/2025 ಸಭೆ ಅಂತೇಳಿ ನೋಟಿಸ್ ಜಾರಿ ಮಾಡಿ ನಮಗೆಲ್ಲ ಮುದ್ದಾಮು ನೋಟಿಸ್ ಕೊಟ್ಟಿದ್ವಿ ಪ್ರಪತ್ರದೊಂದಿಗೆ. ಆದರೆ ಮೊನ್ನೆ 31ನೇ ತಾರೀಕು ಏಕಾಏಕಿ ಈ ಅಧ್ಯಕ್ಷರ ಚುನಾವಣೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತೇಳಿ ಯಾವುದೇ ಸಕಾರವನ್ನು ಕೊಡದೆ ಇದನ್ನು ಮುಂದೂಡಿದ್ದಾರೆ. ಅದಕ್ಕೆ ನಮಗೆ ಈ ಮುಂದೂಡಿರ್ತಕ್ಕಂಥ ವಿಚಾರದಲ್ಲಿ ನಮ್ಮ ಆಕ್ಷೇಪ ಇಷ್ಟೇ, ಯಾವ ಕಾರಣಕ್ಕೆ ಮುಂದೂಡಲಿಕ್ಕೆ ಕಾರಣ ಏನಿದೆ. ಯಾಕೆಂದರೆ ಚುನಾವಣೆ ಅಂತಕ್ಕಂಥದ್ದು ಯಾವುದೇ ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ನಿಲ್ಲದಿರ್ತಕ್ಕಂಥ ಒಂದು ವ್ಯವಸ್ಥೆ. ಚುನಾವಣೆ ಜರೂರು ಅಂದಾಗ ಆಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಚುನಾವಣೆಯನ್ನು ನಿಲ್ಲಿಸಬೇಕು ಅಂದರೆ ಸರ್ಕಾರಕ್ಕೆ ಘನತೆವೆತ್ತ ಉಚ್ಚ ನ್ಯಾಯಾಲಯದಿಂದ ಆದೇಶ ಬಂದಿದೆ. ಈ ಕ್ಷಣದವರೆಗೂ ಕೂಡ ಘನತೆವೆತ್ತ ಉಚ್ಚ ನ್ಯಾಯಾಲಯ ಈ 2/1/2025 ಸಭೆಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ. ಆದರೆ ಈ ಯಾಕೆ ಅವರು ತಾತ್ಕಾಲಿಕವಾಗಿ ತಡೆ ಹಿಡಿದರೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ನಮಗೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಇಲ್ಲಿ ನಾವು ಧರಣಿ ಸಭೆಯನ್ನು ಮಾಡ್ತೀವಿ. ಧರಣಿ ಮಾಡ್ತಾ ಇರೋ ಮೂಲ ಉದ್ದೇಶ, ಬೆಳಗ್ಗೆ 9 ಗಂಟೆ ಆದರೂ ಕೂಡ ಚುನಾವಣಾಧಿಕಾರಿ ಬಂದಿಲ್ಲ, PDO ಬಂದಿಲ್ಲ. 12 ಗಂಟೆಗೆ ಬಂದರು. ನಾವು ಧರಣಿ ಪ್ರಾರಂಭ ಮಾಡಿದಾಗ 12 ಗಂಟೆ, 12:30ಗೆ ಅವರೆಲ್ಲ ಬಂದರು. ಆಮೇಲೆ 1:30 ಅಷ್ಟೊತ್ತಲ್ಲಿ ಮಾನ್ಯ ತಹಸೀಲ್ದಾರ್, ಮಾನ್ಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮಾನ್ಯ ಆರಕ್ಷಕ ಉಪನಿರೀಕ್ಷಕರು ಬಂದು ನಮ್ಮ ಜೊತೆ ಮಾತಾಡಿದ್ರು. ಏನು ಆಗೋದಾಗಿದೆ, ವಾಪಸ್ಸು ನಿಮ್ಮ ಧರಣಿಯನ್ನು ಹಿಂಪಡ್ಕೊಳ್ಳಿ ಅಂತಂದು ನಾವು ಕೇಳಿದ್ದಿಷ್ಟು, DC ಅವರ ಆದೇಶವನ್ನು ಯಾರೂ ವಜಾ ಮಾಡಿದ್ರು. ಎಲೆಕ್ಷನ್ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂತ ಗೊತ್ತಿಲ್ಲ ಕಾರಣ. 3 ದಿನದ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು 6 ದಿನದ ನೋಟಿಸ್ ಕೊಟ್ಟಿದ್ದಾರೆ, 3 ದಿನದ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಅದು ಕಾರಣ ಏನಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಧರಣಿ ಎಷ್ಟು ದಿನ ಆಗುತ್ತೆ. ಪ್ರತಿಭಟನೆಯಲ್ಲಿ ಸದಸ್ಯರಾದ ಶಿವಮ್ಮ, ಮಂಜುಳಾ, ರಾಜೇಂದ್ರ, ಮಮತಾ, ಶ್ರೀನಿವಾಸ್, ಮಾದೇಶ್, ಜ್ಯೋತಿ, ಶಕುಂತಲಾ, ನಟರಾಜು, KS ಚಂದ್ರಶೇಖರ, ನಾಗು, ರಾಜಪ್ಪ, ಶಾಂತಮ್ಮ, N ನಾಗರತ್ನ, K ಮಾದೇಶ್, ಮೋಟಾರ್ಸ್, ಪುಟ್ಟಮಾದೇವಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.